ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶನಿವಾರ. ತಿಂಡಿ ಬಂದು ಟೊಮೆಟೊ ಗೊಜ್ಜು ಥರ ಇರೋ ಚಿತ್ರಾನ್ನ ಮಾಡಿದ್ದೀನಿ. ಅಂದರೆ ಟೊಮೆಟೊ ಚಿತ್ರಾನ್ನ ಮಾಡಿದ್ದೀನಿ. ಅದೇನೆಂದರೆ ಟೊಮೆಟೊ ಗೊಜ್ಜು ಥರ ಕಾಣಿಸ್ತಾ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿ ಟೊಮೆಟೊ ಚಿತ್ರಾನ್ನ ಮಾಡಿದ್ದೀನಿ. ಸಖತ್ತಾಗಂತೂ ಆಗಿದೆ, ತುಂಬ ಚೆನ್ನಾಗಾಗಿದೆ. ಇವಾಗ ಕೌಶಿಗೆ ಕಲಿಸ್ಬಿಟ್ಟು ನೋಡಿ ಇಟ್ಟಿದ್ದೀನಿ. ನಾನು ಇನ್ನೂ ರೆಡಿನೇ ಆಗಿಲ್ಲ. ಬೆಳಿಗ್ಗೆ ಟೈಮ್ ಇಷ್ಟೇ ತಿನ್ನೋದು, ಸ್ವಲ್ಪನೇ. ಇದರಲ್ಲೂ ಬೇಕಾದರೆ ಒಂದು ಸ್ವಲ್ಪ ಎತ್ತೆ ಇಟ್ಬಿಡ್ತಾನೆ ತಿಂತಾರೆ. ಅದಕ್ಕೆ ಅವನಿಗೆ ಕಲಿಸಿ ಇಟ್ಬಿಟ್ಟಿದ್ದೀನಿ. ಇವಾಗ ಬಂದು ಅವನು ತಿಂತಾನೆ. ಹಾಗೆ ಏನಂದರೆ ಚಿತ್ರಾನ್ನಕ್ಕೆ ಕಡಲೆ ಬೀಜ ಇದೆಯಲ್ಲ, ಅದನ್ನು ಹಾಕಿಲ್ಲ. ಯಾಕೆ ಅಂದರೆ ಖಾಲಿ ಆಗಿಬಿಟ್ಟಿದೆ. ಇದರಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅಷ್ಟೇ ಹಾಕಿರೋದು. ಮತ್ತೆ ಹೋಗಿದೆ ನನಗೆ ಏನಂದರೆ ಕಡಲೆ ಬೀಜ ಖಾಲಿ ಆಗಿದೆ ಅಂತೇಳಿ. ಅದಕ್ಕೆ ಉದ್ದಿನಬೇಳೆ ಸ್ವಲ್ಪ ಹಾಕಲ್ಲ ಯಾವಾಗಲೂ. ಕಡಲೆ ಬೀಜ ಎಲ್ಲ ಇಲ್ವಲ್ಲ, ಅದರಿಂದ ಉದ್ದಿನಬೇಳೆ ಹಾಕೋಣ ಅಂತೇಳಿ ಹಾಕ್ತೀವಿ. ಹಾಗೆ ಇದು ಪಪ್ಪಾಯ, ಅಂದರೆ ಇದು ದೊಡ್ಡ ಪಪ್ಪಾಯ ತಂದುಬಿಟ್ಟಿದ್ರು. ಇದು ಕಟ್ ಮಾಡಿನೇ ಎಷ್ಟು ದಿನ ಆಗಿದೆ, ಇವತ್ತಿಗೆ 3 ದಿನ ಅನಿಸುತ್ತೆ. ಖಾಲಿನೇ ಆಗಲ್ಲ. ನಾಳೆ ಖಾಲಿ ಆಗುತ್ತೆ. ಇವತ್ತು ಇದು ಒಂದು ಪೀಸ್ ಖಾಲಿ ಆಗುತ್ತೆ, ನಾಳೆಗೆ ಇದು ಈ ಪೀಸ್ ಖಾಲಿ ಆಗುತ್ತೆ. ಅಂದರೆ ದೊಡ್ಡ ಪಪ್ಪಾಯ ತಂದರೆ ಈ ಥರ. ಅದಕ್ಕೆ ನಾನು ಯಾವಾಗಲೂ ಚಿಕ್ಕ ಪಪ್ಪಾಯ ತಂದರೆ ಅಲ್ಲೇ ಫ್ರೆಶ್ಶಾಗಿ ತಿನ್ಕೊಂಡು ಇಡ್ಬೋದು ಅಂತ ಹೇಳ್ತಾ ಇರ್ತೀನಿ. ಅಂದರೆ ಯಾವಾಗಲೂ ಚಿಕ್ಕದು ಸಿಗಲ್ವಲ್ಲ, ಅದರಿಂದ ದೊಡ್ಡ ಪಪ್ಪಾಯ ತಂದಿದ್ರು. ಅದು ಚೆನ್ನಾಗಿದೆ ಸ್ವೀಟಾಗಿ. ಒಂದೊಂದು ಏನಂದರೆ ಚಿಕ್ಕ ಪಪ್ಪಾಯ ಆದ್ರೂ ಅಂದರೆ ಪುಟಾಣಿ ಇದ್ದಿದ್ದು ಅನ್ನೋದು ಸ್ವೀಟೇ ಇರೋಲ್ಲ. ಅದು ಇಷ್ಟನೇ ಆಗೋಲ್ಲ ತಿನ್ನೋಕ್ಕೆ. ಸ್ವಲ್ಪ ಲೈಟಾಗಾದರೂ ಸ್ವೀಟ್ ಇದ್ದರೆ ಓಕೆ, ತಿನ್ಬೋದು. ಓಕೆ, ಸದ್ಯಕ್ಕೆ ಚಿತ್ರಾನ್ನ ರೆಡಿ ಇದೆ. ಅವ್ನು ಬಂದಮೇಲೆ ಕೊಟ್ಬಿಟ್ಟು, ಹಾಗೆ ನಾನು ನಾಮಾಗೆ ನೆನೆ ಚಿಕನೇ ಹಾಕಿಲ್ಲ. ಅದಕ್ಕೆ ಏನು ಮಾಡಿರೋದು, ಕಿರ್ಚ್ತಾ ಇರೋದು ಚಿಕನ್ ಹಾಕಲಿ ಅಂತ. ನನಗೂ ನೆನಪಿಲ್ಲ. ಆಮೇಲೆ ನೈಟು ನನಗೆ ನೆನಪಾಯಿತು, ಅಂದರೆ ಚಿಕನ್ ಹಾಕಿಲ್ಲ ನಾನು ಅಂತೇಳಿ. ಆಮೇಲೆ ಅಂದ್ಕೊಂಡೆ ಈಗ ನೈಟ್ ಹಾಕೋದು ಬೇಡ, ನಾಳೆ ಬೆಳಿಗ್ಗೆ ಒಟ್ಟಿಗೆ ಹಾಕೋಣ ಅಂದ್ಬಿಟ್ಟು ಇವಾಗ ಇದಕ್ಕೊಂದು ಮತ್ತು ಕರ್ಗಿಗೊಂದು, ಅದೆರಡಕ್ಕೂ ಹಾಕಿಲ್ಲ ಅಂದರೂ ಆಗುತ್ತೆ. ಅದು ಹೊರಗಡೆ ಹೋಗಿ ಬೇಟೆ ಆಡಿ ತಿನ್ನೋದು ಇದೆಲ್ಲೂ ಹೋಗೋದಲ್ಲ, ಅದರಿಂದ ಇದೊಂದಕ್ಕೆ ಹಾಕ್ತಾ ಇರ್ತೀನಿ. ಕರ್ಗಿಗೆ ಯಾಕೆ ಹಾಕ್ತೀನಿ ಅಂದರೆ, ಕರ್ಗಿಗೆ ಮಕ್ಕಳಿದಾರಲ್ವ, ಅದಕ್ಕೋಸ್ಕರ. ಅದಕ್ಕೆ ಕರ್ಗಿಗೆಲ್ಲ ಹಾಕುವಂಥದ್ದು ಅಷ್ಟೇ. ಓಕೆ, ಅವ್ರದ್ದು ಎಲ್ಲ ಆಯಿತು. ಇನ್ನೇನಿದು ಕೌಶಿ ತಿಂದು ಹೋದ್ಮೇಲೆ ಮೋಹನ್ ಮಾಮ ವಾಕ್ ಮಾಡ್ತಿದ್ದಾರೆ. ಇನ್ನು ಅವ್ರು ಬರಬೇಕು ಅಂದರೆ ಇನ್ನೂ ಒಂದು, ಇವಾಗ ನಿಮಗೆ ಟೈಮ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಇನ್ನೂ 8 ಗಂಟೆಗೆ 5 ನಿಮಿಷ ಇದೆ. ಅವರು ಇನ್ನೂ ಒಂದು 10 ನಿಮಿಷ ಅಲ್ಲೇ ವಾಕ್ ಮಾಡಿ ಆಮೇಲೆ ಬರ್ತಾರೆ. ಒಟ್ಟಲ್ಲಿ 8 ಗಂಟೆ ಆಗಬೇಕು. ಮತ್ತು ಇಷ್ಟು ರೌಂಡ್ ಅಂತ ಇರುತ್ತೆ, ಅಷ್ಟು ರೌಂಡು ಸುತ್ತಿದ ಮೇಲೇ ಅವರು ಬರುವಂಥದ್ದು. ಅಲ್ಲಿ ಗಂಟ ಬರಲ್ಲ. ಅದಕ್ಕೆ ನಾನು ಅಲ್ಲಿ ಗಂಟ ಸ್ವಲ್ಪ ಸಣ್ಣ ಪುಟ್ಟದು ಒರೆಸೋದು ಅದಿದೇನಾದರೂ ಇದ್ದರೆ ಅದನ್ನೆಲ್ಲ ಮಾಡ್ತಾಯಿರ್ತೀನಿ. ಆಮೇಲೆ ಬಂದಮೇಲೆ ಕಾಫಿ ಮಾಡ್ತೀನಿ. ಓಕೆ, ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಕೂಡ ಮಾಡ್ತೀನಿ. ಓಕೆ, ಇದು ನೋಡಿ, ಅಲ್ಲಿ ಗೆಸ್ಟ್ ಹೌಸಲ್ಲಿ ಯಾವುದೋ ಮಗು ಕಿರ್ಚ್ಕೋತಾ ಇದೆ. ಇದು ಅಂದರೆ ಅದು ಮಗು ಅಲ್ವಾ, ಚಿಕ್ಕ ಮಗು. ಅದು ಬೆಕ್ಕು ಮರಿ ಕಿರ್ಚೋ ಥರನೇ ಸೌಂಡ್ ಆಗ್ತಿದೆ. ಅದಕ್ಕಿದು ಕಿಟಕಿ ಕಡೆ ಕಿವಿನ ಕೊಟ್ಟು ಕೇಳಿಸ್ಕೊತಾ ಇದೆ. ನಿಮ್ಗೆ ಕೇಳಿಸ್ತಿದ್ಯಾ? ಹಿಂಗೆ ಹೋಗ್ತಿದೆ. ಮರಿ ಹತ್ರ ಇದೆಯಾ ಇಲ್ವಾ ನೋಡಿಕೊಂಡು ಬರುವಂಥದ್ದು. ಟೈಮ್ ಬಂದು ಇವಾಗ 10:35 ಆಗ್ತಾ ಇದೆ. ಸಂತೆಗೆ ಹೋಗೋಣ ಅಂಥೇಳಿ ಮಾಮ ರೆಡಿಯಾಗು ಅಂತ ಹೇಳಿದ್ರು. ಓಕೆ ಅಂತ ಅಂದ್ಬಿಟ್ಟು ರೆಡಿ ಆದೆ. ಆಮೇಲೆ ಇವತ್ತು ಫಿಶ್ ಥರದ ಮತ್ತು ಚಿಕನ್ ಥರದ ಅಂತ ಕೇಳ್ತಾ ಇದ್ದ. ಅದಕ್ಕೆ ನಾನು ಚಿಕನ್ ತೊಗೊಬನ್ನಿ ಅಂದರೆ ಅವ್ರಿಗೆ ಫಿಶ್ಶು ಇಷ್ಟ ಅನಿಸುತ್ತೆ. ಅದಕ್ಕೆ ಫಿಶ್ಶೇ ತರ್ತೀನಿ. ಫಿಶ್ಗೆ ಈ ಕಡೆ ಹೋಗಬೇಕು, ಸಂತೆಗೆ ಈ ಕಡೆ ಹೋಗ್ಬೇಕು. ಸಂತೆಗೆ ಹೋದರೆ ಅಲ್ಲೇ ಚಿಕನ್ ಎಲ್ಲ ಸಿಗುತ್ತೆ, ಫಿಶ್ಶು ಸಿಗಲ್ಲ. ಅದಕ್ಕೆ ಫಿಶ್ ತೊಗೊಂಡು ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಫಿಶ್ ಇದೆಯಾ ನೋಡ್ಕೊಂಡು ಬರ್ತೀನಿ. ಸಿಕ್ಕರೆ ತೊಗೊಂಡು ಬರ್ತೀನಿ. ಮತ್ತೇನಾದ್ರು ಸಿಕ್ಕಿಲ್ಲ ಅಂದರೆ ಇಲ್ಲ ಚಿಕನ್ ತೊಗೊಳ್ಳೋದು ಅಂತ ಹೇಳಿದ್ರು. ಸರಿ ಆಯಿತು, ಹೋಗಿ ಬನ್ನಿ ಅಂತೇಳಿ ಕಳಿಸಿದ್ದೀನಿ. ಇವಾಗ ನಾನು ಅವರು ಬರೋದ್ರೊಳಗಡೆ ಎಷ್ಟು ಕೆಲಸಗಳು ಆಗುತ್ತೆ ನನಗೆ ಅಷ್ಟು ಕೆಲಸಗಳನ್ನ ಮಾಡ್ತೀನಿ. ಓಕೆ, ಇವಾಗ ಕಸ ಗುಡಿಸೋಣ ಅಂತೇಳಿ ಬಂದಿದ್ದೀನಿ.
ಕಸ ಗುಡಿಸ್ಕೊಂಡು ಹಾಗೆ ಎಷ್ಟಾಗುತ್ತೆ ಅಷ್ಟು ಮುಗಿಸಿರ್ತೀನಿ. ಆಮೇಲೆ ಸಂತೆಯಿಂದ ಬಂದು ಇನ್ನೊಂದಷ್ಟು ಕೆಲಸನ ಮುಗಿಸೋದು ಅಂತ ಹೇಳಿ. ಹಾಗೆ ನೋಡಿ ನನ್ನ ಸ್ಟಿಕ್ಕರ್ ಮೇಲೆ 3 ಸ್ಟೋನ್ಗಳಿತ್ತು ನೋಡಿ, 3 ಸ್ಟೋನ್ಗಳು ಕೂಡ ಉದುರೋಗ್ಬಿಟ್ಟಿದೆ. ಇವಾಗ ಪ್ಲೈನ್ ಸ್ಟಿಕ್ಕರ್ ಥರ ಕಾಣಿಸ್ತಾರೆ. ಓಕೆ, ನಾನು ಇವಾಗ ಕಸ ಎಲ್ಲ ಗುಡಿಸಿ ರೆಡಿಯಾಗಲ್ಲ, ರೆಡಿ ಇದ್ದೀನಿ. ತಲೆ ಎಲ್ಲ ಬಾಚ್ಕೊಂಡು ಕಸ ಗುಡಿಸೋದು. ಮಾಮ ಬಂದ ತಕ್ಷಣ ಎಷ್ಟು ಕೆಲಸ ಆಗಿರುತ್ತೆ ಅಷ್ಟು ಬಿಟ್ಟು, ಅರ್ಧ ಕೆಲಸ ಆಗಿದ್ರು ಓಕೆ, ಬಿಟ್ಟು ಬ್ಯಾಗ್ ಎತ್ಕೊಂಡು ಸಂತೆಗೆ ಹೋಗಿ, ಸಂತೆಯಲ್ಲೇನೋ ಸ್ವಲ್ಪ ಐಟಮ್ಗಳು ಜಾಸ್ತಿ ಬೇಕು. ಈರುಳ್ಳಿ, ಟೊಮೆಟೊ, ಮತ್ತು ಏನದು ಬೆಳ್ಳುಳ್ಳಿ, 1-2-3 ತರಕಾರಿ, ಸೊಪ್ಪುಗಳು ಅಂದರೆ ಕೊತ್ತಂಬರಿ, ಕರಿಬೇವು, ನಿಂಬೆಹಣ್ಣು, ತೆಂಗಿನಕಾಯಿ ಇಷ್ಟೆಲ್ಲ ಬೇಕಲ್ಲ. ಅದಕ್ಕೆ ಅವರು ನೀನೇ ಬಂದುಬಿಡು, ಎಲ್ಲ ತೊಗೊಂಡು ಬಂದುಬಿಡು ಅಂತ ಹೇಳಿದ್ರು. ಫಸ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ, ಆಮೇಲೆ ಸರಿ ಆಯಿತು ಬಿಡಿ ಬರ್ತೀನಿ ಅಂತೇಳಿ ಹೊರಟೆ. ರೆಡಿ ಆದಮೇಲೆ ಆ ಥರ ಪ್ಲ್ಯಾನ್, ಫಿಶ್ ತೊಗೊಬಂದುಬಿಡ್ತೀನಿ ಅಂತೇಳಿ ಸರಿ ಅಂತೇಳಿ ಅವ್ರನ್ನ. ಹಾಗೆ ಇದು ಒಂದು ವೇಲ್ ತೊಗೊಂಡಿದ್ದೆ, ಅಂದರೆ ಚಿಕ್ಕದು ಸ್ಮಾಲ್ ಸೈಜ್ ವೇಲ್ಗಳೆಲ್ಲ ಬರುತ್ತಲ್ಲ, ಇದು ಯೂಸೇ ಮಾಡಿರಲಿಲ್ಲ ನೋಡಿ. ಇನ್ನೊಂದು ಇದ್ದಲ್ಲ, ನನ್ನ ಹತ್ರ ಒಂದೇನೇ ಇರೋದನ್ನ ಜಾಸ್ತಿ ವೇಲ್ಗಳೆಲ್ಲ ಯೂಸೇ ಮಾಡಲ್ಲ. ಅದನ್ನು ಏನು ಮಾಡಿದೆ ಅಂದರೆ ವಾಶಿಗೆ ಹಾಕಿ ಮೇಲೆ ಒಣಗಾಕಿದ್ದೀನಿ. ಅದಕ್ಕೆ ಇದನ್ನು ತೊಗೊಂಡಿದ್ನಲ್ಲ, ತುಂಬ ದಿನದಿಂದ ಯೂಸೇ ಮಾಡಿರಲಿಲ್ಲ. ಅದಕ್ಕೆ ಯೂಸ್ ಮಾಡೋಣ ಅಂತ ಹಾಕ್ಕೊಂಡ್ರೆ ಇದು ನೀಟಾಗಿ ನೋಡಿ ಮ್ಯಾಚ್ ಆಗ್ತಿದೆ. ಏಕೆಂದರೆ ಇದು ಸ್ವಲ್ಪ ಕ್ರೀಮ್ ಕಲರು, ರೆಡ್ಡು ಈ ಥರ ಎಲ್ಲ ಇದೆಯಾ, ಇದು ಅಷ್ಟೇ ಕ್ರೀಮು ರೆಡ್ಡು ಆ ಥರ ಇರೋದ್ರಿಂದ ಚೆನ್ನಾಗಿ ಮ್ಯಾಚ್ ಆಗ್ತದೆ. ಇನ್ನೊಂದು 2-3 ತೊಗೋಬೇಕು. ಅಂದರೆ ಮೊದಲೆಲ್ಲ ವೇಲ್ಗಳಂದರೆ ತುಂಬ ಲಾಂಗ್ ಆ ಥರ ಎಲ್ಲ ಬರ್ತಿತ್ತಲ್ಲ, ಆ ಥರದ್ದೆಲ್ಲ ಹಾಕೋಕ್ಕೆ ಇಷ್ಟನೇ ಆಗಲ್ಲ. ಇದೆಲ್ಲ ಏನಂದರೆ ಸ್ಮಾಲ್ ಸೈಜು ಮತ್ತು ವೆಯ್ಟ್ ಇರಲ್ಲ, ಆ ಥರ ಎಲ್ಲ ಇರೋದ್ರಿಂದ ಆರಾಮಾಗಿ ಯೂಸ್ ಮಾಡ್ಬೋದು. ಅದಕ್ಕೆ ಇನ್ನೊಂದಷ್ಟು ಕಲರ್ ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ಒಂದೊಂದು ತೊಗೊಂಡು ಇಟ್ಕೊಳ್ಳೋಣ ಅಂತ ಹೇಳಿ. ಓಕೆ, ಹಾಗೆ ಇನ್ನೊಂದು ಹೇಳ್ಬೇಕಿತ್ತು ಏನಂದರೆ, ನನ್ನದು ಒಂದು ವೈಟ್ ಬ್ಲಾಕ್ ಇದೆಯಲ್ಲ, ಅದು ಕಾಟನ್ನು. ಅದೇನಾಗ್ಬಿಡುತ್ತೆ, ಫುಲ್ಲು ಕೂತ್ಕೊಳ್ಳುತ್ತೆ ಅದು ವೇಲಿಗೆ, ಏನು ಹೇಳ್ತೆ ಮುದ್ರಕೊಳ್ಳುತ್ತೆ ಅಂತ ಹೇಳ್ತೀವಲ್ಲ, ಹೀಗೆ ಹಿಂಗೆ ಕೂತ್ಕೊಬಿಡುತ್ತೆ. ಈ ಸಿಲ್ಕ್ ಟೈಪೆಲ್ಲ ತೊಗೊಂಡ್ರೆ ಏನಂದರೆ ಈ ಥರ ಫ್ರೀಯಾಗಿ ಹಿಂಗೆ ಹಗಲುವಾಗೆಲ್ಲ ಮಾಡಿಕೊಂಡ್ರೆ ನಾವು ಹೇಗೆ ಹಾಕಿರ್ತೀವಿ ಹಾಗೆ ಕೂತ್ಕೊಂಡಿರುತ್ತೆ. ಕಾಟನ್ ಏನಂದರೆ ಒಂದೇ ಕಡೆ ಕೂತ್ಕೊಬಿಡುತ್ತೆ. ಇದಕ್ಕೆ ನಾನು 50 ರೂಪೀಸ್ ಕೊಟ್ಟಿರೋದು, ಆರಾಮಾಗಿ ಕೊಡ್ಬೋದು. 50 ರೂಪೀಸು 50 ರೂಪಾಯಿ. ಓಕೆ, ಕ್ವಾಲಿಟಿ ಚೆನ್ನಾಗಿದೆ. ಅಂದರೆ 50 ರೂಪಾಯಿಲೆಲ್ಲ ಖರ್ಚು ಮಾಡ್ತೀವಿ, ಕೊಡ್ಬೋದು ನನ್ನ ಪ್ರಕಾರ. ಅಂದರೆ ಇದು ಅಂಗಡಿಯಲ್ಲಿ ತೊಗೊಂಡಿದ್ದು. ಅಂಗಡಿಗಳಲ್ಲಿ ಏನಂದರೆ ಸ್ವಲ್ಪ ರೇಟೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಈ ಫುಟ್ಪಾತ್ಗಳಲ್ಲಿ ಇಟ್ಕೊಂಡಿರ್ತಾರೆ ನೋಡಿ, ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, 50 ರೂಪಾಯಿ. ಬಾರ್ಗಿನ್ ಎಲ್ಲ ಮಾಡಿದ್ರೆ ಒಂದು 45 ಆ ಥರ ಎಲ್ಲ ಕೊಡ್ತಾರೆ. ನಾನೇನು ಅಲ್ಲೆಲ್ಲ ಒಂದಿನ ತೊಗೊಂಡಿಲ್ಲ, ಬಾರ್ಗಿನ್ ಎಲ್ಲ ಮಾಡೋದು ಇಲ್ಲ ನಾನು. 50 ರೂಪಾಯಿ ಅಲ್ವಾ ಅಂತೇಳಿ ಏನಾದರೂ ಹೋಗ್ಬೇಕಾದ್ರೆ ಏನಾದ್ರು ಇಷ್ಟ ಆದರೆ ಹೋಗಿ ತೊಗೊಳ್ಳುವಂಥದ್ದು ಅಷ್ಟೇ. ಓಕೆ, ಇದನ್ನು ಹಾಕ್ಕೊಂಡಲ್ಲ, ಅದಕ್ಕೆ ಇದನ್ನು ತೋರಿಸೋಣ ಅಂತೇಳಿ, ಎಷ್ಟು ನೀಟಾಗಿ ಮ್ಯಾಚ್ ಆಗ್ತಿದೆ ಅಂತೇಳಿ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಇವಾಗ ಹೊರಟ ಇನ್ನೊಂದು 10 ನಿಮಿಷ ಮಾಮ ಬರ್ತಾರಂತೆ. ಫೋನ್ ಮಾಡಿದ್ರು. ಫಿಶ್ ಎಲ್ಲ ತೊಗೊಂಡಿದ್ದೀನಿ. ಯಾವುದು ರಾಹು ತೊಗೊಂಡಿದ್ದೀನಿ. ನಾನಿವಾಗ ಇದು ಬರುತ್ತೆ ನೋಡಿ, ಕಪ್ಪೆ ಚಿಪ್ಪಿದೆಯಾ ಕೇಳಿ ಅಂತ ಹೇಳಿದೆ. ಏಕೆಂದರೆ ಮಳೆ ಹುಯ್ಯುವಂಥ ಟೈಮಲ್ಲಿ ಚಿಪ್ಪೆಲ್ಲ ಸಿಗುವಂಥದ್ದು. ಅದಕ್ಕೆ ಚಿಪ್ಪೇನಾದರೂ ಸಿಗುತ್ತಾ ಕೇಳಿ ತೊಗೊಬನ್ನಿ 1 kg ಅಂತ ಹೇಳಿದೆ. ಇಲ್ಲ ಅಂತ ಹೇಳಿದ್ರು. ಚಿಪ್ ಚೆನ್ನಾಗಿರುತ್ತೆ. ನಾನು ಒಂದು 2-3 ಸರಿ ತಂದು ಮಾಡಿ ತಿಂದಿದ್ದೀನಿ. ಇಲ್ಲ ಅಂತ ಹೇಳಿದ್ರು. ಯಾವಾಗಲಾದ್ರೂ ಸಿಕ್ಕಿದ್ರೆ ಮಾಡ್ತೀನಿ. ಓಕೆ, ಸುಕ್ಕ ಥರ ಮಾಡಲ್ಲ. ಸುಕ್ಕ ಅಂದರೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕ್ತಾರಲ್ವ, ನಾನು ಸುಕ್ಕ ಥರನೇ ಮಾಡ್ತೀನಿ, ಆದರೆ ತೆಂಗಿನಕಾಯಿ ಹಾಕಲ್ಲ ಅಷ್ಟೇ. ಚೆನ್ನಾಗಿರುತ್ತೆ ಆ ಥರನೇ. ನಮಗೆ ಅಷ್ಟು ಮೊನ್ಮಮ್ಮಂಗೆ ಇಷ್ಟ ಆಗಲ್ಲ ತೆಂಗಿನಕಾಯಿ ಎಲ್ಲ ಹಾಕಿದ್ರೆ. ಅದಕ್ಕೆ ನಾನು ಮಾಡಿದ್ರೆ ತೆಂಗಿನಕಾಯಿ ಯೂಸ್ ಮಾಡಲ್ಲ. ಓಕೆ, ಈಗ ಬಂದಮೇಲೆ ಹೊರಡ್ತೀನಿ. ಅಲ್ಲೇನೂ ವೀಡಿಯೋ ಮಾಡಲ್ಲ, ಮನೆಗೆ ಬಂದಮೇಲೆ ವೀಡಿಯೋ ಮಾಡ್ತೀನಿ. ನಾನು ಸಂತೆಗೆ ಹೋಗಿ ಬಂದೆ. ಹಾಗೆ ಬರಬೇಕಾದ್ರೆ ಇಷ್ಟು ಐಟಮ್ಗಳೆಲ್ಲ ತೊಗೊಂಡೆ. ಸಂತೆಯಲ್ಲಿ ಅಂದರೆ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ 1-2-3 ತರಕಾರಿಗಳು. ಹಾಗೆ ಪತಂಜಲಿಗೆ ಹೋಗಿದೆ. ಅಂದರೆ ನೆಲ್ಲಿಕಾಯಿ ಜ್ಯೂಸು ಖಾಲಿಯಾಗಿ ತುಂಬ ದಿನಗಳು, ಅಂದರೆ ತಿಂಗಳೇ ಆಗಿದೆ, 1.5 ತಿಂಗಳು ಹತ್ತತ್ರ ಆಗ್ತಾಯಿದೆ. ಜ್ಯೂಸ್ ತೊಗೊಂಡಿರಲಿಲ್ಲ. ಅಂದರೆ ಅದು ಬೇರೆ ಕಡೆ ಎಲ್ಲೂ ಸಿಗಲ್ಲ, ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಪತಂಜಲಿಲಿ ಮಾತ್ರ ಸಿಗುವಂಥದ್ದು. ಆನ್ಲೈನಲ್ಲೂ ಸಿಗುತ್ತೆ, ನಮಗೇನು ಇಲ್ಲೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾನು
ಹಾಗೆ ಹೋಗಿದ್ನಲ್ಲ ಸಂತೆಗೆ, ಹಾಗೆ ಪತಂಜಲಿಯಿಂದ ನೆಲ್ಲಿಕಾಯಿ ಜ್ಯೂಸು ತೊಗೊಂಡೆ. ಅದ್ರ ಜೊತೆಗೆ ಹಸುದು ಗಂಜಲ ಬರುತ್ತೆ ನೋಡಿ, ಅದು ಕೂಡ ತೊಗೊಂಡೆ. ಅಲ್ಲಿಂದ ಬಂದು ನಾನು ಮೀನು ಸಾಂಬಾರು ಮಾಡೋಣ ಅಂತೇಳಿ, ಅಂದರೆ ತರಕಾರಿ ಅದೆಲ್ಲ ಎತ್ತಿಟ್ಬಿಟ್ಟು ಹಾಗೆ ಮೀನು ಸಾಂಬಾರು ಮಾಡಿಟ್ಬಿಡೋಣ. ಆಮೇಲೆ ಮಧ್ಯಾಹ್ನಕ್ಕೆ ಮಾಡಿಟ್ರೆ ರಾತ್ರಿಗೆ ಸಾಂಬಾರು ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ ಅಂತೇಳಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತಂದಿದ್ದೆ. ಊರಿಂದ ಅಮ್ಮ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೊಟ್ಟಿದ್ದರು. ಕೊಬ್ಬರಿ ಎಣ್ಣೆ ಹಾಕಿ ಈರುಳ್ಳಿ ಕರಿಬೇವೆಲ್ಲ ಹಾಕಿ ಮಾಡಿದೆ, ತುಂಬ ಚೆನ್ನಾಗಾಗಿತ್ತು. ಹಾಗೆ ಫಿಶ್ನ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ, ನೀವು ತವಾದಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಲೈಟಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ನಾನು ಸಾಂಬಾರು ಒಳಗಡೆ ಹಾಕಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಸಾಂಬಾರು. ಸಾಂಬಾರೆಲ್ಲ ಮಾಡಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಇತ್ತಲ್ಲ ಅದೆಲ್ಲ ಬಿಡಿಸಿಡೋಣ ಅಂತೇಳಿ ಬಿಡಿಸಿಡ್ತಾಯಿದ್ದೆ. ಅಷ್ಟೊತ್ತಿಗೆ ಚೈತ್ರ ಫೋನ್ ಮಾಡಿಬಿಟ್ಟು, ಮಮ್ಮ ಪಿಂಕು ಫಿಶ್ ತಿನ್ನಬೇಕಂತೆ, ಬರ್ತಿದ್ದೀವಿ ಅಂತ ಹೇಳಿದ್ಲು. ಸರಿ ಎಲ್ಲರೂ ಬರ್ತಿದ್ದೀವಿ ಅಂತ, ಸರಿ ಆಯಿತು ಬನ್ನಿ ಅಂತ ಹೇಳಿದ್ವಿ. ಆಮೇಲೆ ಮತ್ತೆ ಮೋಹನ್ ಮಾಮನ ಕಳಿಸ್ದೆ. ಸಾಂಬಾರೇನೋ ಇದೆ, ಇನ್ನು ಫಿಶ್ಶು ಫ್ರೈ ಬೇಕಲ್ಲ, ಅದಕ್ಕೆ ಮತ್ತೆ ಮೋಹನ್ ಮಾಮನ ಕಳಿಸಿ ಮೀನು ಮತ್ತೆ 1.5 kg ಅಷ್ಟು ಮೀನೆಲ್ಲ ತರಿಸ್ದೆ, ಮಸಾಲೆನೂ ಹಾಕ್ತೆ, ಎಲ್ಲ ರೆಡಿ ಮಾಡಿದೆ ಫ್ರೈಗೆ. ನೋಡಿದರೆ ಮತ್ತೆ ಫೋನ್ ಮಾಡಿಬಿಟ್ಟು, ಇಲ್ಲ ಬರೋಕ್ಕಾಗಲ್ಲ, ಪಿಂಕಿಗೆ ಡ್ಯಾನ್ಸ್ ಇದೆ, ಮೋಹನಿಗೆ ಡ್ಯಾನ್ಸ್ ಇದೆ ಅಂತ ಹೇಳ್ಬಿಟ್ರ. ಮತ್ತು ಇಷ್ಟೊಂದು ನಾನು 1.5 kg ಅಷ್ಟು ಫ್ರೈಗೆ ಕಲಸಿಟ್ಟಿದ್ದೀನಿ. ಹಾಗೆ 1 kg ಸಾಂಬಾರು ಮಾಡಿದ್ದೀನಿ. 1 kg ಅಲ್ಲ, 3/4 kg ಮೇಲಿತ್ತು, ಅದು ಸಾಂಬಾರು ಮಾಡಿದ್ದೀನಿ. ಇಲ್ಲ ನೋಡಿ ಬೇಕಾದ್ರೆ ತೋರಿಸ್ತೀನಿ, ಬಂದು ತಿನ್ಕೊಂಡು ಹೊಟ್ಟೋಗಿ ಉಳ್ಕೊಬೇಡಿ ಅಂತ ಹೇಳಿದೆ. ಆಮೇಲೆ ಸರಿ ನಿಜವಾಗ್ಲೂ ಮಾಡಿಬಿಟ್ಟಿದ್ಯಾ ಮಾಮ, ಅಷ್ಟು ಬೇಗ ತಂದು ಕೊಡ್ತಾ ಅಂತ ಹೇಳಿದ್ಲು. ಆಮೇಲೆ ನಿಜವಾಗ್ಲೂ ಈಗ ತಾನೇ ಮಸಾಲೆ ಎಲ್ಲ ಹಾಕಿಟ್ಟು ಬಂದೆ ಅಂತ ಹೇಳಿದೆ. ಹೌದಾ ಸರಿ ಬೇಕಾದ್ರೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಇಲ್ಲ ಬಿಡು ಬರ್ತೀವಿ ಅಂದ್ಬಿಟ್ಟು ಆಮೇಲೆ ಬಂದರು. ಒಂದು 5:30 5:45 ಅನಿಸುತ್ತೆ, ಆವಾಗ ಬಂದರು. ಮೀನು ಸಾರು ನೋಡಿ ಎಷ್ಟು ಇದ್ರು ತುಂಬ, ಈ ಪಾತ್ರೆ ತುಂಬ ಮೀನು ಸಾಂಬಾರು ಮಾಡಿದೆ. ಪಾಪ ಏನಾಗೋಯ್ತು ಅಂದರೆ ಎಲ್ಲರೂ ಎಲ್ಲರಿಗೂ ಒನ್ ಟೈಮಿಗಲ್ವ ಸಾಕಾಗುತ್ತೆ ಅಂಥೇಳಿ ಅಂದ್ಕೊಂಡೆ. ಮತ್ತು ಫ್ರೈ ತಿಂದ್ಕೊಂಡು ಸ್ವಲ್ಪ ಲೈಟಾಗಿ ರೈಸು ಮತ್ತು ಸ್ವಲ್ಪ ಸಾಂಬಾರು ಹಾಕಿಸ್ಕೊಂಡು ತಿಂತಾರೆ ಅಂತ ಸುಮ್ಮನೆ ಆದೆ. ನೋಡಿದರೆ ಹಾಗೆ ಮೀನೆಲ್ಲ ಫ್ರೈ ಮಾಡಿ ಎಲ್ಲರಿಗೂ ಕೊಡ್ತಾಯಿದ್ದೆ. ಪ್ರವೀಣ ಅಂದ ಮೀನೆಲ್ಲ ಫ್ರೈ ಎಲ್ಲ ಮಾಡಿದ್ನೆಲ್ಲ ತಿಂದಾಗಿತ್ತು. ಆವಾಗ ಅವನೇನಂದ ಅಂದರೆ ಒಂದು ಬಿಸಿ ನೀರು ಕುಡಿಬೇಕು ಅನ್ನಿಸ್ತಾ ಇದೆ ನನಗೆ, 1 ಲೋಟ ಬಿಸಿನೀರು ಕೊಡು ಅಂತ ಹೇಳ್ದೆ. ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತು, ಮಳೆ ಜೋರು ಮಳೆ, ಕರೆಂಟ್ ಹೋಗಿತ್ತು. ಆಮೇಲೆ ನಾನೇನು ಮಾಡಿದೆ, ಬಟ್ಟೆ ಇಟ್ಕೊಂಡು ಮೀನು ಸಾಂಬಾರದು ಕೆಳಗಡೆ ಇಟ್ಟೆ, ಬಿದ್ದೋಗ್ಬಿಡ್ತು ಫುಲ್ಲು. ಸಾಂಬಾರೆಲ್ಲ ಚೆಲ್ಲೋಗ್ಬಿಡ್ತು. ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗೋಯ್ತು ಅಂದರೆ ಸಖತ್ ಬೇಜಾರಾಗೋಯ್ತು. ಪಾಪ ಮಕ್ಕಳು ಕೂಡ ತಿನ್ನಲಿಲ್ವಲ್ಲ ಸಾಂಬಾರನ್ನ ಅಂಥೇಳಿ ಮತ್ತೆ ನಾನು ಮೊಳಕೆ ಕಾಳು ಹಾಕಿ ಉಪ್ಪು ಸಾಂಬಾರು ಮಾಡಿ ಕೊಟ್ಟಿದ್ದು. ಯಾವ ಫಿಶ್ ರೇಖಾಂಟಿ? ರಾಹು. ಇದು ರಾಹು ಫಿಶ್ ರೇಖಾಂಟಿ ಮಾಡ್ತಾ ಇದ್ದಾರೆ. ಅಮ್ಮ ಅಪ್ಪ ಎಲ್ಲಾರನ್ನೂ ವಿಡಿಯೋ ಮಾಡಿ. ಇವಳು ಕಾವು ತಲೆ ಯಾವಾಗ ನೋಡಿದ್ರು ತಲೆಗೊಂದು 2 ಕ್ಲಿಪ್ಪು 1 ರಬ್ಬರ್ ಬ್ಯಾಂಡ್ ಹಾಕೊಂಡಿರ್ತಾಳೆ. ಇವತ್ತೇನೋ ರಬ್ಬರ್ ಬ್ಯಾಂಡ್ ಹಾಕೊಂಡಿಲ್ಲ, ಅಂತಾನೆ ಹಾಕೊಂಡಿಲ್ಲ. ನಾನು ಹೇಳ್ತೀನಿ ಅಂತಾನೆ ಹಾಕೊಂಡಿಲ್ವತ್ತೆ. ಇದು ಒಂದು ಕೌಶಿ ನೋಡಿ, ಇದು ರೇಖಾಂಟಿ ಅವ್ರ ಮಗ ಹಾಕೊಂಡ್ ಬಿದ್ದಿದ್ದಾನೆ. ಅವ್ರ ಪಕ್ಕ ಇರೋದು ಧನು, ಅವ್ರು ಯಾವಾಗಲೂ ಒಂದು ಪ್ಯಾಂಟು ಶರ್ಟು ಹಾಕೋತಾನೆ. ನೋಡಿ ಫ್ರಾಕ್ ಹಾಕೋಬೇಕು. ನೋಡಿ ಅವ್ರನ್ನ ನೋಡಿ ಹೆಂಗೆ ಇವರಿಬ್ರು ಹಾಕೊಂಬಿದ್ದಿದ್ದಾರೆ. ಬರ ಹೊರಗಡೆ ಹೋಗೋಣ. ಮಳೆ ವಿಡಿಯೋ ತೆಗಿತೀನಿ ಮಳೆ. ಇವಳು ನೋಡಿ ಗಾಮು, ಇದನ್ನ ವಿಡಿಯೋ ತಗೋದು, ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ. ಅವಳು ಹಿಂಗಿದ್ದ ಚಿಕ್ಕವಳು. ಗಮ್ ಚೀಸ್ ಇದು ಮೋಹನ್ ಮಾಮ ಫೋನ್ ನೋಡ್ತಾ ಇದ್ದಾರೆ.
ಇದು ಪ್ರವೀಣ್ ತಿಂತಾ ಇದ್ದಾರೆ, ಇದು ಮಮ್ಮಿ ತಿಂತಾ ಇದ್ದಾರೆ. ರೇಖಾ ಯಾರೋ ಒಬ್ರು ಮಂಗಳೂರವ್ರು ಮಾಡ್ತಾರಲ್ಲ ವಿಡಿಯೋನ, ಈಗ ನೀವು ಒಬ್ಬೊಬ್ರು ತಿಂತಾ ಇರಿ. ನಾನು ಕೌಶಿಕ್ ಕೊಡ್ತೀನಿ. ಅವ್ರು ತಿಂತಾ ನೀವು ತಿನ್ನಿ. ಅಲ್ಲಿ ಪೇಪರ್ ಇಟ್ಟಿದ್ದೀನಲ್ಲ ಅಪ್ಪನ ಹತ್ರ, ಅಲ್ಲಿ ಅಪ್ಪನ ಹತ್ರ ಅಲ್ಲಿ ಮುಳ್ಳುಗಳು ಏನೇನಿದೆ ಅದನ್ನೆಲ್ಲ ಹಾಕೋದು. ಮಿಕ್ಕಿದ್ರೆ ಮೋನಕ್ ತಗೊಂಡೋಗಿ, ಮುಕ್ಕಿಲ್ಲ ಅಂದ್ರೆ ಹಾಗೆ ಹೋಗಿ. ಓಕೆ. ಚಿನ್ನು ಒಂದಿನ ಏನ್ ಅನ್ಕೊಂಡೆ ಗೊತ್ತಾ? ಏನ್ ಅನ್ಕೊಂಡ್ರಿ ಹೇಳಿ. ಇದು ಮಕ್ಳ ಕೈಯಲ್ಲಿ ಮೇಕಪ್ ಮಾಡ್ತಾ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಯಾರಿಗ್ ಮೇಕಪ್ ಮಾಡ್ಬೇಕು? ದೊಡ್ಡವ್ರಿಗೆ ಮಕ್ಳು ಮೇಕಪ್ ಕುತ್ಕೊಳ್ಳಿ ಮಾಡ್ತೀನಿ. ಈಗಲ್ಲ, ಅದ್ರದೇ ಒಂದ್ ವಿಡಿಯೋ ಮಾಡಿ ಹಾಕ್ಬೇಕು. ಎಷ್ಟೊಂದ್ ಜನ ಹಾಕ್ತಾರಲ್ಲ, ಅವಾಗ ನಾನು ನಿಮ್ ಕೈಲಾದ್ರು ಇಲ್ಲ ಗಾಮ ಕೈಲಾದ್ರು ಇಬ್ರಲ್ಲಿ ಯಾರಾದ್ರೂ ಕೈಲೂ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ. ಎಲ್ಲ ಬರ್ಲೇ ಇಲ್ವಲ್ಲ ರಾಜ್ಯದಲ್ಲಿ ನಿಮ್ಮನೆಗೆ. ಸಾಕು, ಎಲ್ರು ಮಾಡ್ದ ಅಮ್ಮ ಅಪ್ಪ ಅಲ್ಲ. ಟೈಮ್ ಬಂದು ಇವಾಗ ನೋಡ್ತಿದ್ದೀರಾ 8:45 ಆಗಿದೆ. ಊಟ ಮಾಡಿಕೊಂಡು ಲೈಟಾಗಿ ಹೊರಟರು. ಓಕೆ, ನಾನು ಹಾಗೆ ಮ್ಯಾಂಗೋ ಕಟ್ ಮಾಡಿಕೊಟ್ಟಿದ್ದೆ. ಕೌಶಿಗೆ ಹೇಳಿದೆ ಕಟ್ ಮಾಡಿಬಿಟ್ಟು ಕೊಡಿ ಎಲ್ಲರಿಗೂ ಅಂತ. ಈ ಮ್ಯಾಂಗೋ ಹೇಗಿದೆ ಅಂದರೆ ನೋಡೋಕ್ಕೆ ಚೆನ್ನಾಗಿದೆ, ದಪ್ಪು ಮ್ಯಾಂಗೋ ಎಲ್ಲರಿಗೂ ಆಗುತ್ತೆ ಅಂತ ಹೇಳಿದ್ರೆ ಅದು ನೀಟಾಗಿ ಹಣ್ಣಾಗಿಲ್ಲ, ಕಾಯಿ ಥರ ಇದೆ. ಅದಕ್ಕೆ ಸ್ವಲ್ಪ ಹುಳಿ ಥರ ಇತ್ತು, ಅದಕ್ಕೆ ಮಕ್ಕಳು ತಿನ್ನಲಿಲ್ಲ. ಅದರಿಂದ ಬೇರೆ ಮ್ಯಾಂಗೋನ ಕಟ್ ಮಾಡಿ ಕೊಟ್ಟಿದ್ದು. ಹಾಗೆ ಇನ್ನೊಂದು ಏನಾಯಿತು ಅಂದರೆ ನೋಡಿ, ನನ್ನ ಕಿಚನೆಲ್ಲ ನೋಡ್ತಿದ್ದೀರಾ, ಕಿಚನ್ ವ್ಯವಸ್ಥೆ ಹೀಗುಂಟು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಹೀಗೆ ಇಲ್ಲಿ ನೋಡಿದ್ದು ಎಲ್ಲೋ ಯಾಕಾಗಿದೆ ಅಂದರೆ ಇಡೀ ಸಾಂಬಾರು ಏನಿದೆ ಒಂದು ಓಳಷ್ಟು ಅಷ್ಟೇ ಸಾಂಬಾರು ಉಳ್ಕೊಂಡಿದ್ದು. ಇಡೀ ಸಾಂಬಾರೆಲ್ಲ ಚೆಲ್ಲೋಗ್ಬಿಡ್ತು. ಏನಾಯಿತು ಅಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲೆಲ್ಲ ಸಾಂಬಾರು ನೋಡಿ, ಅದು ಸಾಂಬಾರೆಲ್ಲ ಇಲ್ಲೆಲ್ಲ ಫುಲ್ಲು ಆಗೋಯ್ತು. ನನಗೆ ಅದೇ ಬೇಜಾರಾಗೋಯ್ತು, ಅಷ್ಟು ಚೆನ್ನಾಗಾಗಿತ್ತು ಸಾಂಬಾರು. ತೋರಿಸ್ತೀನಿ ಏನಕ್ಕಾಯಿತು ಅಂತೇಳಿ. ಈ ಬಟ್ಟೆ ಇದೆಯಲ್ಲ, ಇದು ತೊಗೊಂಡು 2 ಕಡೆ ಇಟ್ಕೊಂಡು ಈಗ ಇಟ್ಕೋಬೇಕಾದ್ರೆ ಈ ಪ್ಲೇಸ್ ಏನಿದೆ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ, ಈ ಪ್ಲೇಸ್ಗೆ ಹೋಗಿ ಸಿಗಾಕೊಂಡು ಬಟ್ಟೆ ಈ ಥರ ಓಲಾಗಿರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ, ಈ ಥರ ಓಲಾಗಿದೆಯಲ್ಲ, ಅಲ್ಲೋಗಿ ಸಿಗಾಕೊಂಡು ಕೆಳಗಡೆ ಇಡೋ ಟೈಮಲ್ಲಿ, ಇಲ್ಲಿ ಇಡೋ ಟೈಮಲ್ಲಿ ಡಮ್ಮ ಅಂತ ಬಿಟ್ಬಿಟ್ಟೆ. ಅದು ಫುಲ್ಲು ಇತ್ತು ನೋಡಿ, ಇದು ತುಂಬ ಇತ್ತು ಸಾಂಬಾರು. ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ, ಒಂದು ಫಿಶ್ ಹಾಕೊಂಡು ತಿಂದಿದ್ದಾಗೆ ಸ್ವಲ್ಪ ಸಾಂಬಾರು ಟೇಸ್ಟ್ ಮಾಡಿದೆ ಹೇಗಾಗಿದೆ ಅಂತ. ಸಖತ್ತಾಗಿತ್ತು ನೋಡಿದೆ. ಎಲ್ಲ ಸಾಂಬಾರು ಚೆಲ್ಲೋಗ್ಬಿಟ್ಟು ಒಂದಿಷ್ಟೇ ಉಳ್ಕೊಂಡಿತ್ತು. ಆಮೇಲೆ ಇನ್ನೇನು ಮಾಡೋದು, ಮತ್ತೆ ಸಾಂಬಾರು ಮಾಡೋಕ್ಕಾಗಲ್ವಲ್ಲ. ಆಮೇಲೆ ಫ್ರಿಜ್ಜಲ್ಲಿ ಮೊಳಕೆ ಕಾಳಿತ್ತು ನೋಡಿ, ಉಪ್ಪು ಸಾಂಬಾರು ಮಾಡಿದೆ. ಉಪ್ಪು ಸಾಂಬಾರು ಮಾಡಿಬಿಟ್ಟು ಮುದ್ದೇನೂ ತಿನ್ನಲಿಲ್ಲ, ಬರೀ ರೈಸ್ ತಿಂದ್ಕೊಂಡು ಹೊರಟರು. ಇವಾಗ ಹೊರಟಿದ್ದಲ್ವ, ಅದಕ್ಕೆ ನಾನು ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಮಗೆ ರೈಸ್ ಇದೆ. ಅಂದರೆ ಫಿಶ್ ಎಲ್ಲ ತಿಂದಿದ್ರಲ್ವ, ರೈಸ್ ಏನೋ ಸ್ವಲ್ಪ ಹಾಕಿಸ್ಕೊಂಡು ತಿಂದೆ ಅಷ್ಟೇ, ಮುದ್ದೆ ಮಾಡಿಲ್ಲ. ಇವಾಗ ನಮಗೆ ಮಾಮನ ಕೇಳಿಬಿಟ್ಟು ಮುದ್ದೆ ಮಾಡಲಾ ಬೇಡ ಅಂತ, ಮಾಡು ಅಂದರೆ ಸ್ವಲ್ಪ ಮುದ್ದೆ ಮಾಡ್ತೀನಿ. ನೋಡೋಣ. ಇವಾಗ ನಾನು ಇದೆಲ್ಲ ಕ್ಲೀನ್ ಮಾಡ್ತೀನಿ. ಓಕೆ, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.